ಸಿಟಿಯಲ್ಲಿ ವರುಣನ ಅವಾಂತರ ಮಳೆ ಹಾನಿ ಬಗ್ಗೆ ಸಿಎಂ ಡಿಸಿಎಂ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಸಿದ್ದು ಡಿಕೆ ಸಭೆಯಲ್ಲಿ ಜಿಬಿಎ ಅಧಿಕಾರಿಗಳು ಭಾಗಿ. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅವಾಂತರ ಮಳೆ ಹಾನಿ ಬಗ್ಗೆ ಸಿಎಂ ಡಿಸಿಎಂ ಮೀಟಿಂಗ್. ಸಿದ್ದು ಡಿಕೆ ಸಭೆಯಲ್ಲಿ ಜಿಬಿಎ ಅಧಿಕಾರಿಗಳು ಕೂಡ ಭಾಗಿ. ಬೌರಿಂಗ್ ಆಸ್ಪತ್ರೆ ಅವಘಡದ ಬಗ್ಗೆ ಸಭೆಯಲ್ಲಿ ಚರ್ಚೆ. ಗೋಡೆ ಹಾನಿಯಾಗುವಂತೆ ಮಣ್ಣು ಸುರಿದಿದ್ದು ಯಾಕೆ ನೋಡಿಕೊಳ್ಳಲಿಲ್ಲ ಪ್ರಶ್ನಿಸಿದ ಸಿದ್ದರಾಮಯ್ಯ. ಆಸ್ಪತ್ರೆ ಮುಖ್ಯಸ್ಥರನ್ನ ಪ್ರಶ್ನಿಸಿದ ಸಿಎಂ ಸಿದ್ದು. ಬೌರಿಂಗ್ ಆಸ್ಪತ್ರೆ ಮುಖ್ಯಸ್ಥರಿಗೆ ನೋಟಿಸ್ ನೀಡಲು ಸೂಚನೆ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಅಮಾನತಿಗೆ ಸೂಚಿಸಿದ ಸಿಎಂ. ರಾಜಧಾನಿಯಲ್ಲಿ ಗುಂಡಿ ಮುಚ್ಚಲು ಕೂಡಲೇ ಕ್ರಮ ವಹಿಸಿ. ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅವಾಂತರ. ಸಿಎಂ ಡಿಸಿಎಂ ಮೀಟಿಂಗ್ ಜಿಬಿಎ ಅಧಿಕಾರಿಗಳ ಜೊತೆ. ಜಿಬಿಎ ಅಧಿಕಾರಿಗಳು ಇರಲೇಬೇಕು ಈ ಮೀಟಿಂಗ್ನಲ್ಲಿ. ಯಾಕಂತ ಅಂದ್ರೆ ಬೆಂಗಳೂರಿನಾದ್ಯಂತ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಎಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು, ಎಲ್ಲಿ ಯಾವ ಮರಗಳು ಉರುಳಿ ಬೀಳ್ತಾ ಇದ್ದಾವೆ, ಎಲ್ಲಿ ಯಾವ ಗೋಡೆ ಪರಿಸ್ಥಿತಿ ಹೇಗಿದೆ, ಸರ್ಕಾರಿ ಜಾಗದಲ್ಲಿ ಸಾರ್ವಜನಿಕವಾಗಿ ಓಡಾಡುವಂತಹ ಜನರು ಏನಾದರೂ ಅನಾಹುತ ಆಗ್ಬಿಟ್ರೆ ಏನಾಗ್ಬೋದಪ್ಪ ಅನ್ನುವಂಥ ಯೋಚನೆ ಸಹಿತ ಈ ಅಧಿಕಾರಿಗಳಿಗೆ ಇರಲ್ವಾ ಅಂತ. ಬಟ್ ಹಾಗಾಗಿನೇ ಜಿಬಿಎ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ ಸಿಎಂ ಡಿಸಿಎಂ. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಏನು ಗೋಡೆ ಕುಸಿದು ಬಿತ್ತಲ್ವಾ, ಗೋಡೆ ಕುಸಿತದಿಂದ ಆದಂಥ ಪರಿಣಾಮವನ್ನು ಅಲ್ಲಿ ಮಣ್ಣು ಸುರಿದಿದ್ರು, ಅಲ್ಲಿ ಯಾಕೆ ಆ ರೀತಿಯಾಗಿ ಆಗಿತ್ತು, ಅದನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಆಗ್ಲಿಲ್ವಾ? ಇನ್ನು ಯಾರು ಇಲ್ಲಿ ಬೌರಿಂಗ್ ಆಸ್ಪತ್ರೆಯ ಮುಖ್ಯಸ್ಥರಿದ್ರಲ್ವಾ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಅವರಿಗೆ ನೋಟಿಸ್ ಸಹಿತ ನೀಡಲು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಅದರ ಜೊತೆಗೆ ರಾಜಧಾನಿಯ ಗುಂಡಿ ಮುಚ್ಚಲು ಕೂಡಲೇ ಕ್ರಮ ವಹಿಸಬೇಕು. ಮಳೆ ಸುರಿತಾ ಇರುವಂಥ ಸಂದರ್ಭದಲ್ಲಿ ಅಲ್ಲ ಇವನ್ನೆಲ್ಲ ಮಾಡ್ಕೊಳ್ಳುವಂಥದ್ದು. ಈಗ ನೀವು ಗುಂಡಿ ಮುಚ್ಚಿದ್ರು ಆ ಮಳೆಗೆ ಆ ಗುಂಡಿನೇ ಕಿತ್ಕೊಂಡು ಹೋಗುತ್ತೆ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು? ಮಳೆಗಾಲ ಆರಂಭ ಆಗುತ್ತೆ ಅಂತ ಅಂದರೆ ಬೇಸಿಗೆಗಾಲದಲ್ಲಿ ಏನು ಮಾಡ್ತಾ ಇದ್ರಿ ಅಧಿಕಾರಿಗಳು? ಈಗ ನಾವು ಮೀಟಿಂಗ್ ಮಾಡಿ ಅಲ್ಲಿ ಅದ್ಯಾಕೆ ಹೀಗೆ, ಇಲ್ಲಿ ಇದ್ಯಾಕೆ ಹೀಗೆ, ಈಗ ಗುಂಡಿಗಳನ್ನ ಮುಚ್ಚಬೇಕು ಅಂತ ಅಂದರೆ ಇಡೀ ಬೆಂಗಳೂರಿನಾದ್ಯಂತ ಎಲ್ಲಿ ಯಾವ ಸಿಚುವೇಶನ್ ಹೆಂಗಿದೆ. ಇನ್ನು ನಾವು ಆಗಲೇ ಮತ್ತೊಂದು ಸ್ಟೋರಿಯನ್ನು ತೋರಿಸಿದ್ವಿ. ಮಾಗಡಿ ರಸ್ತೆಯ ಲುಲು ಮಾಲ್ ಪಕ್ಕದಲ್ಲಿ ಇರುವಂಥ ಒಂದು ಗೋಡೆ ಸಹಿತ ಅಲ್ಲಿ ಕಾಂಪೌಂಡ್ ಸಹಿತ ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಒಂದು ವೇಳೆ ಆ ಕಾಂಪೌಂಡು ಬಿದ್ದರೂ ಅಲ್ಲಿ ನೂರಾರು ಜನ, ಸಾವಿರಾರು ಜನ ಅಲ್ಲಿ ಸಾರ್ವಜನಿಕರು ಓಡಾಟವನ್ನು ನಡೆಸಿರ್ತಾರೆ. ಒಂದು ವೇಳೆ ಆ ಗೋಡೆನೂ ಬಿದ್ದರೆ ಏನು ಪರಿಸ್ಥಿತಿಯಲ್ಲಿ, ಇನ್ನೂ ಎಷ್ಟು ಜೀವ ಬಲಿ ಆಗಬೇಕು ಅಂತ. ನಿನ್ನೆ ಆದಂಥ ಬೌರಿಂಗ್ ಆಸ್ಪತ್ರೆಯಲ್ಲಿ ಬಿದ್ದಂಥ ಗೋಡೆಯಿಂದ 7 ಜನರ ಸಾವಾಗುತ್ತೆ, ದುರ್ಮರಣ ಹೊಂತಾರೆ. ಆ ಜೀವಕ್ಕೆಲ್ಲ ಯಾರು ಹೊಣೆ? ಮುಂಚೆನೇ ಅತ್ತ ಗಮನಿಸಬೇಕಲ್ವಾ? ಮಳೆಗಾಲ ಶುರುವಾಗುತ್ತೆ ಅಂತ ಅಂದರೆ ಪ್ರತಿ ವರ್ಷನೂ ಬೆಂಗಳೂರಿನಲ್ಲಿ ಇದ್ದಂಥ ಸಮಸ್ಯೆನೇ ಇದು. ಪ್ರತಿ ಬಾರಿ ಮಳೆ ಆಯಿತು ಅಂತ ಅಂದರೆ ಬೋಟ್ಗಳನ್ನು ತೆಗೆದುಕೊಂಡು ಓಡಾಡಬೇಕು ಜನ. ರಸ್ತೆಗಳಲ್ಲಿ ವಾಹನಗಳನ್ನೆಲ್ಲ ಪಕ್ಕಕ್ಕೆ ನಿಲ್ಲಿಸಿ ಹಡಗುಗಳಲ್ಲಿ ಓಡಾಡಬೇಕಾಗುತ್ತೆ. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರಿಯಾದ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಮಳೆ ಆಯಿತು ಅಂತ ಅಂದರೆ ಕೆರೆಗಳ ರೀತಿಯಲ್ಲಿ ಹರಿತಾ ಇರುತ್ತೆ ರೋಡ್ಗಳ ಮೇಲೆ. ಇದು ಪ್ರತಿ ಬಾರಿ ಸಮಸ್ಯೆ ಇರುತ್ತೆ ಅಂತ ಅಂದರೆ ಮಳೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಕೂತ್ಕೊಂಡು ಮೀಟಿಂಗ್ ಮಾಡಿದ್ರೆ ಇನ್ನಿದು ಕಾರ್ಯಗತಿಗೆ ಬರೋದು ಯಾವಾಗ? ಅಧಿಕಾರಕ್ಕೆ ಬಂದಾಗಿಂದ ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರು, ಗುಂಡಿ ಮುಚ್ಚುವಂಥ ಕಾರ್ಯ ಮಾಡ್ತೀವಿ. ಇದೇ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಬೆಂಗಳೂರಿನಲ್ಲಿ ಒಂದು ಗುಂಡಿನೂ ಇರಬಾರ್ದು, ಹಾಗೆ ಮುಚ್ಚಿಬಿಡ್ತೀವಿ ಅಂತ. ಎಲ್ಲಿ ಒಂದು ಗುಂಡಿಗೆ ಬೆಂಗಳೂರಿನಲ್ಲಿ ಚಿಕ್ಕ ಮಗು, 2 ವರ್ಷದ ಮಗು ಕೂಡ ಸಾವನ್ನಪ್ಪುತ್ತೆ. ಆಗಲೂ ಕೂಡ ಯಾರು ಸರ್ಕಾರದವ್ರ ಹತ್ತ ತಿರುಗಿ ನೋಡಲಿಲ್ಲ. ಅಲ್ಲಿ ಬಾಯಿ ಬಡ್ಕಂದ್ರು ಆ ಕುಟುಂಬಸ್ಥರು ತಿರುಗಿ ನೋಡಲಿಲ್ಲ. ಈಗ ಗುಂಡಿ ಮುಚ್ಚೋದಕ್ಕೆ ಮೀಟಿಂಗು, ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಬಿದ್ದಿದ್ದಕ್ಕೆ ಮೀಟಿಂಗು. ಈಗ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ಮೀಟಿಂಗ್ಗಳನ್ನು ನಡೆಸ್ತಾ ಇದೆ. ಈಗ ಮಳೆ ಸುರಿತಾ ಇರುವಂಥ ಸಂದರ್ಭದಲ್ಲಿ ಯಾವ ಗುಂಡಿಯನ್ನು ಮುಚ್ತೀರಾ, ಯಾವಾಗ ಮುಚ್ತೀರಾ? ಮಳೆ ಮತ್ತೆ ನಿಂತು ಮತ್ತೆ ಬೇಸಿಗೆ ಶುರುವಾಗುತ್ತಲ್ಲ, ಆಗ ಇದರ ಕಾರ್ಯಗತಿಗಳು ಬರ್ತಾವ? ನಿಜಕ್ಕೂ ಸಹಿತ ಬೆಂಗಳೂರಿನಲ್ಲಿ ಪ್ರತಿ ಬಾರಿನೂ ಯಾವ ಮರಗಳಿಗೆ ವಯಸ್ಸಾಗಿದೆ, ಯಾವ ಮರಗಳು ಬೀಳೋ ಸ್ಥಿತಿಯಲ್ಲಿ ಇರ್ತವೆ ಅಂಥ ಮರಗಳನ್ನು ಮುಂಚೆನೇ ನೋಡ್ಕೊಳ್ಬೇಕು. ಮುಂಚೆನೇ ಅಂಥ ಮರಗಳನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕು.
ಮಳೆ ಆಯಿತು ಅಂತ ಅಂದಾಗ ಈ ಮರ ಈ ರೀತಿಯಾಗಿ ಇದೆ, ಇದು ಬಿದ್ದರೆ ಒಂದು ವೇಳೆ ಜನಗಳಿಗೆ ಕಷ್ಟ ಆಗುತ್ತೆ, ಜನಗಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾಗುತ್ತೆ, ಅಂಥವನ್ನ ಮುಂಚೆನೇ ನೋಡ್ಕೊಳ್ಬೇಕು. GBA ಏನು ಕೆಲಸ ಮಾಡ್ತಾ ಇದೆ? ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ. ಅಲ್ಲಿ ಕಸ ಎತ್ತಕ್ಕೂ ಕೂಡ ಟ್ಯಾಕ್ಸು, ಅಲ್ಲಿ ಕಾವೇರಿ ವಾಟ್ರಿಗೂ ಕೂಡ ಹೆಚ್ಚಿನ ಟ್ಯಾಕ್ಸು, ಕರೆಂಟ್ ಬಿಲ್ಗೂ ಕೂಡ ಹೆಚ್ಚಿನ ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸ್ ಹೆಚ್ಚಾಗ್ತಾ ಇದೆ. ಇಲ್ಲಿ ಕೆಲಸ ಯಾವುದೂ ಆಗ್ತಾ ಇಲ್ಲ, ಜನಗಳಿಗೆ ಬರೀ ಹೊರೆ ಬೀಳ್ತಾ ಇದೆ. ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಎಲ್ಲ ಬಿಲ್ಗಳು ಹೆಚ್ಚಾಗ್ತಾ ಇದೆ. ಇನ್ನು GBA ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಟ್ಯಾಕ್ಸ್ ಅನ್ನ ಹಾಕಿದ್ದೀರಾ. ಕೆಲಸನೇ ಏನಾಗ್ತಾ ಇಲ್ಲ, ಜನ ಸತ್ತು ಹೋಗ್ತಾ ಇದ್ದಾರೆ. ಈಗ 7 ಜನ ನಿನ್ನೆ ಸಾವನ್ನಪ್ಪಿದ್ರು, ಅದಕ್ಕೆ ಯಾರು ಹೊಣೆ? ಏನೋ ಮಳೆ ಆಗ್ತಾ ಇದೆ ಅಂತ ಹೋಗಿ ಅಲ್ಲಿ ನಿಂತಿರ್ತಾರಪ್ಪ, ನಿಂತ ಸಂದರ್ಭದಲ್ಲಿ ಆ ಗೋಡೆ ಕುಸಿದು ಬೀಳುತ್ತೆ ಅಂತ ಯಾರು ಅನ್ಕೊಂಡಿದ್ರು? ಈಗ ಅಲ್ಲಿ ಯಾಕೆ ಮಣ್ಣಿತ್ತು ಅದನ್ನ ಗಮನಿಸ್ಬೇಕಲ್ಲ ಅಂತ ಈಗ ಪ್ರಶ್ನೆ ಮಾಡೋದು. ಅಲ್ಲಿರುವಂತ ಬೋರಿಂಗ್ ಆಸ್ಪತ್ರೆಯ ಮುಖ್ಯಸ್ಥರು ನೋಡ್ಕೊಳ್ಬೇಕಾಗುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಮುಂಚೆನೆ ಎಚ್ಚೆತ್ಕೊಳ್ಬೇಕು. ಹವಾಮಾನ ಇಲಾಖೆ ತಿಳಿಸಿದೆ, ರಾಜ್ಯದಲ್ಲಿ ಇಷ್ಟು ದಿನ ಈ ರೀತಿಯಾಗಿ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಕೊಟ್ಟಿದೆ. ಆದರೂ ಕೂಡ ಯಾವುದೇ ರೀತಿಯಾದಂಥ ಕಾರ್ಯಗತಿ ಇಲ್ಲ ಅಂತ ಅಂದರೆ ಇಲ್ಲಿ ಜನಗಳ ಜೀವಂತೆ ಯಾವ ಗ್ಯಾರಂಟಿಯನ್ನ ಕೊಡುತ್ತೆ ಸರ್ಕಾರ ಅನ್ನುವಂಥದ್ದು ಪ್ರಶ್ನೆ ಆಗಿದೆ.